ನಮಸ್ಕಾರ. ಇತ್ತೀಚೆಗೆ ಒಬ್ಬರು ಅಜ್ಜಿ ಸಾವಕ್ಕ ಅಂತ ಹೇಳಿ ಕನ್ಸಲ್ಟೇಷನ್ಗೆ ಬಂದಿದ್ದರು. ಅವರು ದೂರದ ಬಿಜಾಪುರ ಜಿಲ್ಲೆಯಿಂದ ಅವರ ಕುಟುಂಬದವರು ಮತ್ತು ಹಿತೈಷಿಗಳು ಕರ್ಕೊಂಡು ಬಂದಿದ್ದರು. ಬಂದಾಗ ಅವ್ರ ತಮ್ಮ ಅವ್ರ ಜೊತೆ ಬಂದು ನನ್ನ ಜೊತೆ ಮಾತಾಡೋಕ್ಕೆ ಶುರು ಮಾಡ್ದೆ. ಏನು ಸಮಸ್ಯೆ ಯಜಮಾನ್ರೆ ಅಂತ ಕೇಳಿದ್ರೆ, ಸರ್ ಸಮಸ್ಯೆಗಿಂತ ಮೊದಲು ನಾವು ಸ್ವಲ್ಪ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಹೇಳಬೇಕು ಸಾವಕ್ಕನ ಬಗ್ಗೆ, ಅದೊಂದು ಸ್ವಲ್ಪ ಕೇಳ್ರಿ ನೀವು ಅಂತ ಹೇಳಿದರು. ಸಾವಕ್ಕ ಒಂಥರ ಊರಿಗೆ ಮಹಾತಾಯಿ ಇದ್ದಂಗೆ. ಮನೆಗೆ ಯಾರು ಬಂದರೂ ಸಹ ಹೊಟ್ಟೆ ಹಸ್ಕೊಂಡು ವಾಪಸ್ ಹೋಗ್ತಿರ್ಲಿಲ್ಲ. ಅವ್ರು ಹೊಟ್ಟೆ ಹಸಿದೇ ಇರಲಿ ಊಟ ಮಾಡಿಸಿ ಕಳಿಸ್ತಿದ್ಲು. ಬಿಸಿ ಬಿಸಿ ರೊಟ್ಟಿ, ಪಲ್ಯ, ಮಜ್ಜಿಗೆ, ಬೆಣ್ಣೆ ಎಲ್ಲ ಅವ್ರಿಗೆ ಉಣಿಸಿ ತಿನಿಸಿ ಅದು ಸಮಾಧಾನ ಮಾಡಿ ಕಳಿಸ್ತಿದ್ಲು. ಊರಾಗ ಯಾರಿಗೆ ಏನೋ ಆರಾಮ್ ತಪ್ಪಲಿ ಏನೋ ಆಗಲಿ ಹೋಗಿ ನೋಡ್ಕೊಂಬರೋದು, ಅವ್ರಿಗೆ ಗಂಜಿ ಕೊಡೋದು, ಅವ್ರ ಮನೆಯಾಗ ಏನಾರ ಸಮಸ್ಯೆ ಇತ್ತು ಅಡುಗೆ ಮಾಡೋಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಯಾರೂ ಇಲ್ಲದಿದ್ರೆ ಆಕಿನೇ ಹೋಗಿ ನಿಂತು ವ್ಯವಸ್ಥೆ ಮಾಡ್ತಿದ್ಲು. ಬಾಣತ್ಯಾರಿದ್ರಂತೂ ಹೋಗಿ ಅವ್ರ ನೀರಿದ್ವು, ಅವ್ರ ಮಕ್ಕಳು ನೀರಿದ್ವು, ಎಲ್ಲ ಮಾಡ್ತಿದ್ಲು. ಹಿಂಗೆ ಊರಿನ ಒಬ್ಬಕ್ಕೆ ಮಹಾತಾಯಿಯಾಗಿ ನಮ್ಮ ಸಾವಕ್ಕಿದ್ಲು. ಅದ್ರ ಇತ್ತೀಚೆಗೆ ಕೊನೆಯ ಒಂದು 3-4 ವರ್ಷದೊಳಗೆ ಆಕಿ ಹೆಸರುಗಳನ್ನು ಮರೆಯಕತ್ತಾಳ. ತನ್ನ ಮನೆ ಯಾವುದು, ತಮ್ಮವ್ರು ಯಾರು ಅನ್ನೋದಕ್ಕೆ ಗೊತ್ತಾಗಬಲ್ತು. ಇತ್ತೀಚೆಗಂತೂ ಮೈ ಮೇಲಿನ ಅರಿವಿನ ಖಬರ್ ಇರೋದಿಲ್ಲ. ಅಡುಗೆ ಮಾಡೋದು ಮರ್ತಾಳ. ಊಟ ತನಗೆ ತಾಟ್ನಾಗ ಹಾಕಿ ಕೊಟ್ರೆ ಅದನ್ನು ಕಿವ್ಚ್ಕೊಂತ ಹಂಗೆ ಕೂಡ್ತಾಳ. ರೊಟ್ಟಿ ಜೊತೆ ಪಲ್ಯ ಹಚ್ಕೋಬೇಕು, ಮೊಸರು ಹಚ್ಕೋಬೇಕು ಅಂತ ಹೇಳಕ್ಕೆ ಗೊತ್ತಾಗೋದಿಲ್ಲ. ಆಮೇಲೆ ಯಾರೋ ಬಂದ್ರೆ ಅವ್ರು ಯಾರಂತ ಹೇಳಕ್ಕೆ ಬಹುಶಃ ಗೊತ್ತಾಗ್ತತೇನೋ, ಆದ್ರೆ ಅವರನ್ನು ಗುರ್ತಾ ಹಿಡಿಯೋದಿಲ್ಲ. ಆ ಗುರ್ತಾ ಹಿಡ್ಯಾಕೆ ಆಗವಲ್ತು ಅನ್ನೋ ಸಂಕಟಕ್ಕೆ ಸಿಟ್ಟು ಮಾಡ್ಕೊಳ್ಳೋದು, ಒದರೋದು, ಚೀರೋದು, ಅಳೋದು ಎಲ್ಲ ಮಾಡ್ತಾಳೆ. ರಾತ್ರಿ ನಿದ್ದೆ ಸರಿ ಮಾಡೋದಿಲ್ಲ, ಹಗಲಿ ನಿದ್ದೆ ಮಾಡೋದು. ಆಮೇಲೆ ಇತ್ತೀಚೆಗಂತೂ ಒಂದಕ್ಕೆ ಸಂಡಾಸದು ಆಕೆ ಖಬರ್ ಇರೋದಿಲ್ಲ. ನಮ್ಮ ಸಾವಕ್ಕೆ ಹೆಂಗಿದ್ಲು ಈಗ ಹೆಂಗೆ ಸಾಹೇಬ್ರ ಅದನ್ನು ನೋಡೋಕ್ಕಾಗವಲ್ತು, ನಮಗೆ ತಡ್ಕೊಳಕ್ಕಾಗವಲ್ತು, ಭಾಳ ತ್ರಾಸ ಆಗ್ಲಿಕ್ಕತ್ತದ. ಇದೆಂಥ ಬ್ಯಾನಿ, ಇದೆಂಥ ಕಾಯಿಲೆ, ಆಕೆಗೆ ಯಾಕೆ ಬಂತು, ಅದಕ್ಕೇನರ ಪರಿಹಾರ ಐತೆ ನಾವು ಒಂದು ಸ್ವಲ್ಪ ನಮಗೆ ತಿಳಿಸಿ ಹೇಳ್ರಿ ಅಂಥೇಳಿ ಅವರ ತಮ್ಮ ಕೇಳ್ಕೊಂಡ್ರು. ಗೆಳೆಯರೆ, ಇಂಥ ಸಮಸ್ಯೆಗಳನ್ನು ನೀವು ನಿಮ್ಮ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ ಅವರಲ್ಲಿ ನೋಡಿದಿರೋ, ಅಥವಾ ಬೇರೆ ಯಾರೋ ಪರಿಚಯದವರ ಮನೆಯಲ್ಲಿ ಈ ಥರ ಸಮಸ್ಯೆಗಳನ್ನು ನೀವು ನೋಡಿರಬಹುದು, ಕೇಳಿರಬಹುದು, ಅಥವಾ ಕೆಲವೊಂದು ಸಿನಿಮಾದಲ್ಲೂ ಸಹ ಈ ಒಂದು ಸಮಸ್ಯೆಗಳನ್ನು ನೀವು ನೋಡಿರ್ತೀರಿ. ಹಾಗಾದರೆ ಈ ಸಮಸ್ಯೆ ಏನು, ಹೇಗೆ ಉಂಟಾಗುತ್ತೆ, ಇದಕ್ಕಿರುವಂಥ ರಿಸ್ಕ್ ಫ್ಯಾಕ್ಟರ್ಸ್ಗಳೇನು, ಅದನ್ನು ತಡೆಗಟ್ಟಬಹುದೇ, ಅದಕ್ಕೆ ಟ್ರೀಟ್ಮೆಂಟ್ ಇದೆಯೇ, ಹೀಗೆ 108 ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಕಾಡ್ತಾ ಇರ್ತವೆ. ಇವುಗಳ ಉತ್ತರಕ್ಕೆ ಮತ್ತು ಚರ್ಚೆಗೆ ನನ್ನ ಮುಂದಿನ ವಿಡಿಯೋನ ನೋಡಿ. ನಮಸ್ಕಾರ.